ಕನಸಿನ ತಾರೆಗಳೇ
ನಿಂದೆ ಬಾರಿ ಬಿಟ್ರೆ ಮಾಡಿಲ್ಲ, ಅದಕ್ಕೆ ಮಾಡಿಲ್ಲ. ಮಾಡಿದ್ರೆ ಅದ್ರ ಅವಾಗ ಹೇಳ್ತಿದ್ದೆ. ಮಾಡಿಲ್ಲ, ಕೆರೆ ಕಡೆಗೆ ಹೋಗೋದು ಮಾಡ್ಬೇಕು ನೋಡಿ ಅಷ್ಟೇ. ಎಲ್ಲಿಗೆ ಪಯಣ ಕೆರೆ ಕಡೆ. ಬರ್ತಡೇ ಮಾಡ್ಕೊಳ್ಳೋದು ಮಾಡ್ಬಿಟ್ರೆ ನೋಡೋದು ಬರ್ತಡೇ ಬೇಕಾ ಸರ್ವೇ ಸಾಮಾನ್ಯ ಮಣ್ಣಿನ ಮಗ ಕಣ ನೀನು ಅಂತ ಬರಿಬೇಕಾಗಿ ಇರ್ಲಿ ಬಿಡಲ್ಲ ಅದೇ ಅಲ್ಲ ಮಿಸ್ ಮಾಡ್ತಿದ್ರೆ ಕಟ್ ಮಾಡ್ರಿ ಆ ಕಡೆ ಹೋಗ್ರಿ ನೀವು ಬ್ಯಾಕ್ ಸೈಡ್. ಹ್ಯಾಪಿ ಬರ್ತ್ಡೇ ಅದು ಕ್ಯಾಂಡ್ಲ್ ಹಚ್ಚಲೇನ ಕ್ಯಾಂಡ್ಲ್ ಹಚ್ಚದಂಗೆ ಕೇಕ್ ಕಟ್ ಮಾಡ್ತೀಯಲ್ಲ ಕೊಡೋರ ಹಿಡ್ಕೊಂಡು ಹೋಗ್ರ 4 ಕಟ್ ಮಾಡ್ಕೊಡ್ರು ಬಾರ ಕೊಡೋ ನಿಂದಲ್ಲಿ ಕೇಕ್ ನ್ಯಾಯವಾಗಿ ನೋಡ್ರಿ ನೀನ್ ಕೊಡಪ್ಪ. ಹೋಗಿ ಕೊಡ್ರು ಅಲ್ಲಿ ಈ ಕಡೆ ಒಂದು ಹೋಗ್ರಿ ಈ ಕಡೆ. ಕೇಕ್ ಇದು ಅಲ್ಲಿ ನೋಡ ಸ್ಮೈಲ್ ಮಾಡ ಅದು ಸರಿ. ಫ್ಲೇವರ್ ಮ್ಯಾಮ್ ಇದು ಸರಿ ಮ್ಯಾಮ್ ಫೋಟೋ ಕೈ ಇಳಿಸಿ ಈ ಕಾಲ್ ತಗೊಳ್ರಿ ಮ್ಯಾಮ್, ನಮಗೆ ಗೊತ್ತೈತೆ. ಸೆಕೆಂಡ್ಸ್ ಹೋಲ್ಡ್ ಮಾಡಿ ನಿಧಾನಕ್ಕೆ ಉಸಿರನ್ನ ಬಿಡಿ. ಮಾಡ್ರಂತ ಆಮೇಲೆ
ಓಡು ಓಡು ಓಡು. ಏ ಅಷ್ಟೇ ಮುಗಿದ ಒಂದು ರೌಂಡ್ ಮುಗಿತ್ ಬಿಟ್ರಿ. ಮುಂದೆ ಗಾಡ ಐತೆ.
ಬೋರ್ ಕಡೆ ಮತ್ತೆ ರೈಟ್ ರೈಟ್ ತಗ ರೈಟ್ಗೆ ಒತ್ಕ ಪುಟ್ಟು ಈಗ ಮೇಲೆ ಹತ್ಕೊಂಬಿಡು. ಚಲ್ಕೆ ಹೆಗಲ ಮೇಲೆ ಇಟ್ಕೊಳ್ಳಲ್ಲಿ. ಸರಿ ಸರಿ. ಅಲ್ಲ ನಮ್ದೊಂದು ಸ್ವಲ್ಪ ಟೇಸ್ಟ್ ಹುಡುಗರದು. ಹಾಂ ಸಾಯಂಕಾಲ ಊಟಕ್ಕೆ ಬರ್ರಿ. ಹೇಳ್ಕೊಳ್ರಿ ಮುಂದಕ್ಕೆ ಅದನ್ನಲ್ಲೇ ಸ್ವಲ್ಪ. ಇಲ್ಲ ಅದಕ್ಕೊಂದು ಇದನ್ನ ಹಾಕ್ಬೇಕು, ಜಣಿಗೆ ಕೊಲ್ತಾರ. ತುಂಬಲ್ಲಿ ಅದನ್ನು. ನಮಸ್ತೆ ಸರ್. ಏನು ಈ ಕಡೆ
ಮುಗೀತಾ ಮದುವೆ? ಎಲ್ಲಿ ಮದುವೆ ಎಲ್ಲಿ? ಮದುವೆ ಎಲ್ಲಿ ಸರ್? ಇಲ್ಲೇನಾ? ಏ ಕಲ್ಲು ಇದು ಹುಷಾರು. ಆ ಸಡ್ಲಿಸ್ರಲ್ಲ ಕಲ್ಲನ್ನು ತೆಗಿರಲಿ. ಏ ಸೈಡ್ಗೆ ಹಾಕಿ ಅಷ್ಟೇ. ಹಾಂ ಸಾಕು ಬಿಡಲ್ಲ, ಮಿಕ್ಕಿದ್ನ ಹೇಳ್ಕೊಳ್ಳಲ್ಲ, ಆ ಕಡೆ ಹೇಳ್ಕೊಳ್ಳಲ್ಲ. ರೇ ಹೋಗಿ ನೀರು ಹಾಕಿ ಹೋಗಪ್ಪ ಮತ್ತೆ. ಅಲ್ಪ ಎಲ್ಲಿ ರೆಡಿ ನಾನು ಒಳಗೆ ಹಾಕ್ಬಿಟ್ಟು ನೀನು ಮಾಡಿದ್ರೆ ಲೇಟ್ ಇದ್ದಂಗೆ. ಏನನ್ನು ಕಟ್ಟಾಕ ಸರ್? ಏ ಆಗಲಿಲ್ಲ ಅಂತ ಅದು ಸರಿ ಹೋಗಲಿಲ್ಲ. ಈಗ ಏನಾಯ್ತಲ್ಲ? ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ತಮ್ಮ ಒಬ್ಬ ಇಲ್ಲಿ ಬರ್ರಲೆ ಸುದೀಪ ನೀನು ಇಲ್ಲಿ ಬೈಲಿ ತೆಗಿ ಬೈಲಿ. ಈಗ ಇಲ್ಲ ಅಲ್ಲಿಂದ ಅಂದ್ಕೊಂಬರ್ರಿ ಸ್ವಲ್ಪ. ಏ ಹತ್ತಾಳಲ್ಲಿ ಸ್ವಲ್ಪ ಬಿಡಲ್ಲ, ಬರಲ್ಲ ನೀನು ಇಲ್ಲಿಗೆ ಬರಲ್ಲ. ಬ್ಯಾಡ ಬಿಡ್ರಿ ಸಾಕು. ಈಗ
ಇರಲಿ ಇರಲಿ, ಅವರು ವಾಲಂಟಿಯರ್ಸ್. ಆ ಚಲಿಕೆ ಹಾಕ್ಸಿ ಸರ್ ಅಲ್ಲಿ. ಹಾಂ, ಗಾಳಿ ಮಾತ್ರ ಐತಿ ಇದಾವೆ. ಲೈಟ್ ಹೊರಗಡೆ ಬರ್ತೀವಿ. ಚಲಿಕೆ ಹೆಗಲ ಮೇಲೆ ಇಟ್ಕೊಳ್ಳಲ್ಲ, ಸುಮ್ಮನೆ ನಂದೊಂದು ತೆಗಿ ನೋಡ್ರಲ್ಲಿ ಏನು ಪಸ್ಪಟ್ಟ ತೆಗಿ. ಇಲ್ಲಿ ನಿಮ್ಮನ್ನ ನೋಡ್ತಿದ್ದ ಆಗ್ಲಿಂದ ಅದ್ಯಾಕೋ ಫೋಟೋ ತೆಗಿತೀನಿ ಸರ್ ನೀವು. ತಾಳ್ರಿ, ಬೇಕೇನ್ರಿ? ತಾಳ್ರಲ್ಲಿ ಈಗ ಅಡ್ಡ ಚಲಿಕೆ ಹಾಕೊಂಡು ಹಿಡೀರಿ. ಒಂದೇ ಹತ್ರ ಹಾಕ್ಬೇಕ್ರಲ್ಲಿ, ಅದನ್ನ ಹೇಳ್ದು ಒಂದೇ ಹತ್ರ ಹಾಕ್ಬೇಕು ನೋಡ್ರಿ. ಅದು ಆಮೇಲೆ ಬೇಕಾರೆ ತುಂಬಾಕಿ ಅಂತಾರೆ. ಒಂದೇ ಹತ್ರ ಹಾಕ್ಬೇಕ್ರಲ್ಲಿ. ಹೇಳಕ್ಕೆ ಒಂದ್ ಹತ್ರ ಹೇಳ್ಕೊಳ್ರಿ ಆಮೇಲೆ. ಸಾಕು ಬಿಡ್ರಿ. ಕಲ್ಲಿದ್ರೆ ಸೈಡಿಗೆ ಸೇರಿಸ್ರಿ ಅವನ್ನ. ಸೌದಪ್ಪ ಅದನ್ನ ಇಲ್ಲಿ ಎಳ್ಕೊಂಬಂದು ಇಲ್ಲಿ ಎಳ್ಕೊಬೇಕು ನೋಡು ಒಂದು ಕಡೆ.
ಅಡ್ಚಲ್ಕೆ ಹಿಡ್ಕೊಂಡು ಎಳ್ಕೊಂಬರ್ ಹಾಂ ಅಲ್ಲ ಅದನ್ನ ಇದನ್ನ ಹಾಕ್ಸಿದ್ರೆ ಇಲ್ಲ ಅಲ್ಲ ಅದೇ ಅಲ್ಲಿ ಇರೋ ಬಾರಿ ಇದೆ ಸರ್ ಕೈ ಹಿಡಕ್ಕಂಗಿಲ್ಲ ಹ್ಞೂ ಸಾಯಂಕಾಲ ಇಲ್ಲ ಸಾಯಂಕಾಲ ಹಾಕ್ಸ್ ನೀನು ಇಲ್ಲ ಇಷ್ಟೊತ್ತಿಗೆ ಹಾಕ್ಸ್ ಇಲ್ಲ ಅಲ್ಲಿ ಮೋಟ್ರು ಆಯಿತು ಮೋಟ್ರ್ ತಗೊಂಡು ಅಲ್ಲಿ ಸ್ವಲ್ಪ ಜನ ಮಾಡಿದ್ರೆ ಇಲ್ಲಿ ಚೆನ್ನಾಗೈತಾ ಸವಾರ ಇದ್ದಂಗೆ ಐತಲ್ಲ ಅದು ಏನು ಇದು ಅವರು ಎಲ್ಲಪುರ ಈಗ ಒಂದು ಹತ್ರ ಹೇಳ್ಕೊಬೇಕು ಇದನ್ನು ಇಲ್ಲಿಗೆಲ್ಲ ಅಡಿಗೆ ಡಬ್ಬ ಇರಲ್ಲ ಹೊರಗಡೆ ಸ್ನಾನ ಮಾಡ್ತಾರಿಲ್ಲ ಯಾರು ಮಾಡ್ತಾರೆ ಏ ಇಲ್ಲಲ್ಲಿ ಬಾತ್ರೂಮು ಒಂದು ಕಡೆ ಹೇಳ್ಕೊಳ್ಳಲ್ಲ ಅದನ್ನು ನಮ್ಮ ಮನೆಗಳ ನೀಟಾಗಿ ಕಂಡಾರ ಮಂಚಾಗ ಹೊಲಸು ಮಾಡಿದ್ರು ಎಲ್ಲ ಮಕ್ಕಳು ಸರ್ ಸಣ್ಣ ಮಕ್ಕಳು ಹೋಗ್ತಾರೆ ನನ್ನ ಮಕ್ಕಳನ್ನು ಹೋಗ್ತಾರೆ ಅಲ್ಲಿಗೆ ಈಗ ಇಲ್ಲಿ ಎಳ್ಕೊಂಬಂದು ಇಲ್ಲಿ ಎತ್ತಾಕ್ರಿ ಸಾಕು ಮುಗೀತದು ಇದು ನಮ್ಮ ಟೀಮು ಇದು ನಮ್ಮ ಕ್ಯಾಪ್ಟನ್ ನೋಡ್ರಿ ರಗಡ್ ಕ್ಯಾಪ್ಟನ್ ಪಾರ್ಟಿ ಜ್ಯೂಸ್ ಖಾಲಿ ಮಾಡಿದ ನೋಡ್ರಿ ಇವಳ ಅಲ್ಲ ಮನೆಗೊಂದು ಕೆಲಸ ಮಾಡಲ್ಲ ಅಂತಾರೆ ಮನೆಗೊಂದು ಪಾತ್ರೆ ತೊಳೆ ಎಲ್ಲ ತಟ್ಟೆ ತೊಳೆ ಲೇ ಡ್ರಿಪ್ ಹಾಂ ಏ ಪಾತಿ ಕಟ್ರಲ್ಲ ಅದು ತೆಗಿರಲ್ಲ ಅದು ಏ ದೈನ ಟೀಮ್ ಎಲ್ಲ ಐತೆ ದಯರ ಟೀಮ್ ಪಾತಿ ಕ್ಲೀನಾಗಿ ಕಟ್ಟರು ಮರಿ ಅದನ್ನು ಪಾತಿ ಕ್ಲೀನಾಗಿ ಕಟ್ಸೋದನ್ನು ಅದು ಸ್ವಲ್ಪ ಗುದ್ಲಿ ತಗೊಂಡು ಪೊಕ್ಕರ್ಸ್ರಿ ಹಿಂಗೆ ಏ ಗುದ್ಲಿ ತಗೊಂಡು ಪೊಕ್ಕರ್ಸೋದು ಪೊಕ್ಕರ್ಸ್ರಲ್ಲ ಅದನ್ನು ಈಗ ಈಗ ಅದು ಕಟ್ಬಿಟ್ರೆ ಹಂಗೆ ಮೇಲೆ ಹೋಗಂಗೆ ಅಲ್ಲಿ ಅಲ್ಲ ದಾರ ಕೊಡಿಸಿ ಹೋಗಿ ಸರ್ ದಾರ ಎಲ್ಲ ಇದೆ ಸ್ವಲ್ಪ ಸರ್ ಸ್ವಲ್ಪ ಉರಿ ಸಿಗುತ್ತಂಗೆ ನೋಡಿ ಸರ್ ತೆಂಗಿನೂರು ಉರಿ 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 ಅದು ಸ್ವಲ್ಪ ಕಟ್ತಾರೆ ಹಂಗೆ ಹಾಂ ಅದೊಂದು ಸ್ವಲ್ಪ ಚಲಿಕೆ ಹಾಕಿ ತುಂಬ ಹಾಕ್ರಲ್ಲ ಚಲಿಕಿಲ್ಲೇನ್ರಿ ಅದು ಅದು ತುಂಬಿಲ್ಲ ಹಾಕು ಸೈಡ್ಗೆ ರೇ ಆ ಗಿಡನೇ ಯಾಕೆ ಕಡ್ದಲ್ಲಿ ನೆರಳಾಗದಲ್ಲ ಅಲ್ಲಿ ನೆರಳಾಗ ಇಲ್ಲಿಗೆ ಸ್ಟಾಪ್ ಮಾಡ್ರ ಸಾಕು ಇಲ್ಲಿಗೆ ಸ್ಟಾಪ್ ಮಾಡ್ರಿ ಬೆಳಗ್ಗೆ ನೋಡ್ಕೊಳ್ಳೋಣ ಇದನ್ನ ಸ್ವಲ್ಪ ಕ್ಲೀನಾಗಿ ಇದನ್ನು ಮಾಡ್ರಿ ಅಲ್ಲ ಹಾಂ ಹಾಂ
ಲೇ ಒಂದು ಅರೆ ಬಿಡಲೇ ದಯ, ಅದೇ ಸೀದಾ ಮೇಲೆ ಹೋಗ್ತದೆ ಚರಂಡಿಗೆ, ಇದೇನಾಗಲ್ಲ. ಒಂದು ಅರೆ ಬಿಡ, ಪೂರ್ತಿ ತೆಗಿಬೇಡ. ಪಾಪ ನಾನು ಅವೇ ಕಡಿಸ್ಕೊಂಬಂದ್ರೆ ಕಡಿತಪ್ಪಣೆ ಅವು ಕಡಿದ್ರೆ ನೋವಕ್ಕ ಗೊತ್ತಾ. ಏ ಹಂಗೆ ಮಾಡಲ್ಲ, ಹಂಗೆ ಸಾಕಲ್ಲ. ಅದೇ ಅರ್ಧ ಪುಟ್ಟಿ ನಮ್ದಲ್ಲ. ಸಾಕು ಬಿಡ. ಅಲ್ಲ ಅಲ್ಲಿಂದ ಹೋಗಲ್ಲ ಹಂಗೆ. ಈಗ ಮೇಲೆ ಏನು ಮಾಡಬೇಡ, ಸುಮ್ಮನೆ ಅಡ್ಚಲ್ಲಿ ಕಿಡ್ಕೊಂಡು ಹೋಗಂಗೆ. ಹ್ಞೂ ಹೇಳ್ಕೊಂಬರಲ್ಲ ಹಂಗೆ ಅದನ್ನು. ಈಗ ಇದು ಸುಮ್ಮನೆ ಹೇಳ್ಕೊಂಬರಲ್ಲ, ಮೇಲೆ ಎತ್ತಬೇಡ, ಸುಮ್ಮನೆ ಹೇಳ್ಕೊಂಬ. ಎಷ್ಟು ಬರುತ್ತೆ ಅಷ್ಟು. ಹಾಂ ಅಷ್ಟೇ, ಹಂಗೆ ಹೇಳ್ಕೊಂಬ ಅಷ್ಟು. ಬಿಡಲ್ಲ, ಹೇಳ್ಕೊಂಬರಲ್ಲ ಹಂಗೆ. ಮೇಲೆ ಎತ್ತಬೇಡ, ಮೇಲೆ ಎತ್ತಿದ್ರೆ ಅದೇನಾಗ್ತದೆ. ಸುಮ್ಮನೆ ಅದು ಎಷ್ಟು ಬರ್ತದೆ ಅಷ್ಟು ಹೇಳ್ಕೊಂಬ. ಈಗ ಇದನ್ನು ಸುಮ್ಮನೆ ಬಾಯಿ ಬಿಡಿಸ್ಕೊಂಬರಲ್ಲ, ತೆಗಿಯೋದೇನು ಬೇಡ, ಸುಮ್ಮನೆ ಬಾಯಿ ಬಿಡಿಸ್ಕೊಂಬ. ಹೇಳ್ಕೊಂಬ ಹಂಗೆ, ಅವ ಇದು ಸೈಡ್ ಆಗಲ್ಲ ಅಷ್ಟೇ. ಬಿಡ್ರಿ ಅಲ್ಲಿ. ಅಷ್ಟೇ ಬಿಡು. ಕೈ ತಗಲ್ಸ್ಕೊಂಡಿ ಎಷ್ಟು ಬರುತ್ತೆ ಅಷ್ಟು. ಸಾಕು ಬಿಡ್ರಲ್ಲ. ನಿಮ್ಗೆ ಆಲ್ರೆಡಿ ಕೊಟ್ಟಿದ್ರು ಅಂತಲ್ಲ, ಒಂದು ಬಾಟ್ಲ್ ಕೊಟ್ಟಿದ್ರು ಅಂತ. ನನ್ನ ಕಡೆ ಕೊಡ್ಬೇಕು, ಅಲ್ಲಿ ತಗೊಂಡೋಗಿ ನನ್ನ ಕಡೆ ಕೊಡ್ಬೇಕು ಅದು. ಹ್ಞೂ ಅಲ್ಲಿ ಊರಿನವ್ರು ದಾರಿ ಇಸ್ಕೊಂಡ್ಬಂದಿದ್ದು.
ಆ ನೆರಳಿಗೆ ಹೋಗಂತ ತಡೀರಿ ಸ್ವಲ್ಪ. ಈ ಪ್ಲಾಸ್ಟಿಕ್ ಬಾಟ್ಲಿಗಳು ಬಂದೇ ಭಾರಿ ರೋದನೆ ಆಗ್ಬಿಡ್ತಪ್ಪ. ಹೌದು. ಅಲ್ಲ ಅದರಿಂದ ಅಷ್ಟು ಚರಂಡಿಗಳೆಲ್ಲ ಬ್ಲಾಕ್ ಆಗ್ತಿರೋದು. ಮಾನಸ ಪೂರ್ತಿ ಹಂಗೆ ಇದನ್ನ ಮಾಡ್ಬಿಡು. ಅಲ್ಲಲ್ಲಮ್ಮ ಹಂಗೆ ಹಂಗೆ ಆ ಕಡೆ ಸೈಡಿಗೆ. ಇಲ್ಲ ಒಂದು 5 ಮರ ತರ್ಸಂತ ತಡ್ರಿ, ರಾಗಿ ಮರ ನೋಡೋಣ. ವತಿಯಿಂದ ನಿಮ್ಮ ಗ್ರಾಮದಲ್ಲಿ NSS ವಾರ್ಷಿಕ ಶಿಬಿರವನ್ನು ಆಯೋಜಿಸಿದ್ದು, ಈ ಶಿಬಿರದ ಪ್ರಯುಕ್ತ ನಾಳೆ ಬೆಳಗ್ಗೆ 9 ಗಂಟೆಗೆ ಉಚಿತ ಜಾನುವಾರು ತಪಾಸಣಾ ಮತ್ತು ಚಿಕಿತ್ಸಾ ಕಾರ್ಯಕ್ರಮ ಇರುತ್ತೆ. ಈ ಚಿಕಿತ್ಸಾ ಕಾರ್ಯಕ್ರಮಕ್ಕೆ ಜಗಳೂರು ತಾಲೂಕು ಬಿದ್ರಿಕೆರೆ ಗ್ರಾಮ ಪಂಚಾಯಿತಿಯ ಪಶು ವೈದ್ಯಾಧಿಕಾರಿಯಾಗಿರ್ತಕ್ಕಂಥ ನಂದಿನಿ ಮೇಡಮ್ ಅವರು ಭೇಟಿ ಕೊಡಲಿದ್ದಾರೆ. ಆದ ಕಾರಣ ಸಮಸ್ತ ಗ್ರಾಮಸ್ಥರು ತಮ್ಮ ಜಾನುವಾರುಗಳನ್ನು ಬೆಳಗ್ಗೆ 9 ಗಂಟೆಗೆ ಹಾಲಿನ ಡೈರಿಯ ಮುಂಭಾಗದಲ್ಲಿ ತರಬೇಕೆಂದು ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಅದೇ ರೀತಿ ಕಾಲುಬಾಯಿಯ ವ್ಯಾಕ್ಸಿನೇಷನ್ ಕೂಡ ಇರುತ್ತೆ. ಅದಕ್ಕೆ ಎಲ್ಲಾ ಗ್ರಾಮಸ್ಥರು ಸಹಕರಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನಾಳೆ ಬೇರೆ ಡಾಕ್ಟರ್ ಬರ್ತಾರೆ. ಬೆಳಗ್ಗೆ 9 ಗಂಟೆಗೆ ಬೇರೆ ಡಾಕ್ಟರ್ ಬರ್ತಾರೆ. ಎಲ್ಲ ದನಗಳನ್ನ ಇಲ್ಲಿ ಹೊಡ್ಕೊಂಬರ್ಬೇಕು. ಇಲ್ಲಿ ಬೇರೆ ಎಲ್ಲ ದನಗಳು ಹೊಡ್ಕೊಂಬರ್ಬೇಕು. ನಾಳೆ 9 ಗಂಟೆಗೆ ಡಾಕ್ಟರ್ ಬರ್ತಾರೆ ನೋಡಿ. ಸೊಕ್ಕು, ಗಾಂಚಲಿ, ಸಿಟ್ಟು, ಅಗ್ರೆಸಿವ್ನೆಸ್ಸು ಎಲ್ಲ ಮೈಗೂಡಿಸ್ಕೊಂಡ್ಬಿಟ್ಟಿದ್ದೀರಾ. ಯಾರಾದರೂ ನಿಮಗೆ ಬುದ್ಧಿವಾದ ಹೇಳೋಕ್ಕಾಗತ್ತಾ? ಬೇರೆಯವ್ರು ಬೇಡ, ನಿಮ್ಮ ಅಪ್ಪ ಅಮ್ಮ ಬುದ್ಧಿವಾದ ಹೇಳಿದ್ರೇ ಅದನ್ನ ಅವಮಾನ ಅಂತ ತಿಳ್ಕೊಳ್ಳೋರು ನೀವು. ಯಾವಾಗಲೂ ಆ್ಯಟಿಟ್ಯೂಡ್ ಅಂತಿರ್ತೀರಲ್ಲ. ಅಳಿ ಒಂದು 50 ರೂಪಾಯಿ ಇದ್ರೆ ಫೋನ್ ಪೇ ಮಾಡು, ಮಚ ಒಂದು 100 ರೂಪಾಯಿ ಇದ್ರೆ ಸಾಲ ಕೊಡು ಅಂತ ಇನ್ನೊಬ್ರು ಮುಂದೆ ಕೈ ಚಾಚಿ ಬೇಡ್ತಿರಲ್ಲ. ಅವಾಗ ಇಲ್ದಿರೋ ಈ ನಿಮ್ಮ ಆ್ಯಟಿಟ್ಯೂಡು, ನಮ್ಮ ತಪ್ಪಲ್ ರಾಜನ ಹತ್ರ 2 ಬುಕ್ಗಾಗೋಷ್ಟು ಬಾಕಿ ಉಳಿಸ್ಕೊಳ್ಳೋವಾಗಿಲ್ದಿರೋ ಈ ನಿಮ್ಮ ಆ್ಯಟಿಟ್ಯೂಡು ಯಾವನಾದ್ರೂ ಬುದ್ಧಿವಾದ ಹೇಳಕ್ ಬಂದಾಗ ಬಂದ್ಬಿಡುತ್ತಲ್ಲ. ಈಗ ನಿಮಗೆ ಬಿಸಿ ರಕ್ತ, ಅದಕ್ಕೆ ಹಿಂಗಾಡ್ತಾ ಇದ್ದೀರಾ. ಆದ್ರೆ ನಿಮ್ಮ ಬ್ಯೂಟಿ, ಈ ನಿಮ್ಮ ವಯಸ್ಸು, ಈ ನಿಮ್ಮ ಟೈಟ್ ಗ್ಲೋಯಿಂಗ್ ಸ್ಕಿನ್ನು, ಈ ಜೋಶು ಗೇಜು ಇದೆಲ್ಲ ತುಂಬಾ ದಿನ ಇರಲ್ಲ. ಈಗ ನಾವು ತಿಂತಾರೋ ಫುಡ್ಗೆ, ಉಸಿರಾಡ್ತಾರೋ ಗಾಳಿಗೆ ಬಹಳ ಬೇಗ ಇಲ್ದೇ ಇರೋ ರೋಗ ಎಲ್ಲ ಬಂದ್ಬಿಡ್ತವೆ. ಅವಾಗ ಹಿಂಗಾಡಕ್ಕಾಗಲ್ಲ. ಸೊಕ್ಕೆಲ್ಲ ಮುರಿದು ಹಾಸಿಗೆ ಹಿಡಿತೀವಿ. ಅವಾಗ ನಾವು ಯಾರನ್ನ ಅಯ್ಯೋ ಅನ್ಸಿರ್ತೀವಿ ನೋಡು, ಅವ್ರಂತಾರೆ ಕೈಕಾಲ್ ನೆಟ್ಟಗಿದ್ದಾಗಿ ನನ್ನ ಮಗ ಅದೇನು ಮೆರೆದಾಡಿದ್ನಪ್ಪ ಅಂತ. ಅವಾಗ ನಾವು ಬೇಗ ಹುಷಾರಾಗ್ಲಿ ಅಂತ ಬೇಡ್ಕೊಳ್ಳೋರ್ಗಿಂತ ಜಲ್ದಿ ನೆಗೆದು ಬೀಳ್ಲಿ ಅಂತ ಶಾಪ ಹಾಕೋರೆ ಜಾಸ್ತಿ. ಅಂತ ಟೈಮಲ್ಲೂ ನಮ್ಮ ಜೊತೆಲಿದ್ದು ನಮ್ಮ ಚಾಕರಿ ಮಾಡೋರು ನಮ್ಮ ಅಪ್ಪ ಅಮ್ಮ ಮಾತ್ರ. ಆದ್ರೆ ನೀವು ಅವರನ್ನೇ ಮರ್ತು ನಡೀತಾ ಇದ್ದೀರಾ. ಸಮುದ್ರದ ಮಧ್ಯದಲ್ಲಿ ಬಿದ್ದು ಒದ್ದಾಡ್ತಿರೋನ್ ಕಣ್ಣಿಗೆ ದೂರದಲ್ಲಿ ಒಂದು ದಡ ಕಾಣಿಸಿದ್ರೆ ಅವನು ಏನ್ ಮಾಡ್ತಾನೆ ಹೇಳು? ತನ್ನ ಕೈಲಿ ಆಗದೇ ಇದ್ರೂ ಕಷ್ಟಪಟ್ಟುಕೊಂಡು ಆ ದಡದ ಹತ್ರ ಈಜ್ಕೊಂಡು ಬರೋ ಪ್ರಯತ್ನ ಮಾಡ್ತಾನೆ. ಯಾಕೆ ಹೇಳು? ಆ ದಡ ಸೇರಿದ್ರೆ ನಾನು ಬದುಕು.
ಹೌದಾ ನೀನೆಲ್ಲ ನೋಡಿದ್ದೆ ಅಲ್ಲಿ ನೋಡಲ್ಲ ಸೈಕಲ್ಲಿನ ಅಲ್ಲಿವರೆಗೆ ಐತೆ ನೋಡಿ ಎಲ್ಲಿ ಬಂದೈತಣ ಸೈಕಲ್ ಹತ್ತಿ ಇನ್ನೊಂದು ಹತ್ತೇನೆ ಶ್ರೀ ನಂದಿನಿ ಹಾಲು ಉತ್ಪಾದಕರ ಸಂಘ ರಸ್ತೆ ಮಾಕುಂಟೆ, ಶ್ರೀ ವಿಜಯ್ ಕುಮಾರ್ ಯುವ ಮುಖಂಡರು ರಸ್ತೆ ಮಾಕುಂಟೆ, ಶ್ರೀ ಪವನ್ ಕುಮಾರ್ ಯುವ ಮುಖಂಡರು ರಸ್ತೆ ಮಾಕುಂಟೆ, ಶ್ರೀ TL ಮಂಜುನಾಥ್ ಯುವ ಮುಖಂಡರು ರಸ್ತೆ ಮಾಕುಂಟೆ. ನಮ್ಮ ಮಹಾವಿದ್ಯಾಲಯದ ಆಂಗ್ಲ ಮಹಾವಿದ್ಯಾಲಯದ ಮತ್ತೋರ್ವ ಉಪನ್ಯಾಸಕರಾಗಿರುವ ತಿಪ್ಪೇಶ್ ಸರ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾದ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಮಹಾವಿದ್ಯಾಲಯದ ಹಾಗೂ NSS ಶಿಬಿರಾರ್ಥಿ ಆಗಿರ್ತಕ್ಕಂಥ ಅರುಣ ಇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮಾಡುವ ಮಾಟ ನೆನೆಯದಂತಿರಬೇಕು ಎಂಬ ವಚನದ ಮೂಲಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ದಾವಣಗೆರೆ ವಿಶ್ವವಿದ್ಯಾನಿಲಯ ರಾಷ್ಟ್ರೀಯ ಸೇವಾ ಯೋಜನೆ, ಜಗಳೂರು ತಾಲೂಕು ನಾಯಕರ ಸಂಘ, ಓಚಿಬೋರಯ್ಯ ಸ್ಮಾರಕ ಪ್ರಥಮ ದರ್ಜೆ ಕಾಲೇಜು ಜಗಳೂರು, ಯುವ ಜನತೆಯ ನಡೆ ಪ್ರಬುದ್ಧ ಭಾರತದ ಕಡೆ ಎಂಬ ಶೀರ್ಷಿಕೆಯಡಿಯಲ್ಲಿ 2025-26ನೇ ಸಾಲಿನ ವಾರ್ಷಿಕ ವಿಶೇಷ ಶಿಬಿರವನ್ನು ಘಟಕ 1 ಮತ್ತು ಘಟಕ 2 ರಸ್ತೆ ಮಾಕುಂಟೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ರಾಷ್ಟ್ರೀಯ ಸೇವಾ ಯೋಜನೆಯ 3ನೇ ದಿನದ ಶಿಬಿರವಾಗಿದೆ. ಈ ದಿನ ಸಮಾಜದಲ್ಲಿ ಬದುಕು ಮತ್ತು ಬರಹದ ಮಹತ್ವ ಎಂಬ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಮುಖಾಂತರ ಪ್ರಾರಂಭ ಮಾಡಲು ಪ್ರಾರ್ಥನೆಯನ್ನು ಮಾಡಲು ಬರುತ್ತಿದ್ದಾರೆ ಸಂಗೀತ ಎಂ ದ್ವಿತೀಯ ವರ್ಷದ ವಿದ್ಯಾರ್ಥಿ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಂಧನೇ ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿ ಎಂದು ನೀ ಮನೆ ಮನೆಗೂ ದಯ ಮಾಡಿ ಅರಸು ಎಂದು. ಭಾದ್ರಪದ ಶುಕ್ಲದ ಚೌತಿ ಎಂದು ನೀ ಮನೆ ಮನೆಗೂ ದಯ ಮಾಡಿ ಅರಸು ಎಂದು. ನಿನ್ನ ಸನ್ನಿಧಾನದಿ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯ ಸಿಂಧು. ಗಜಮುಖನೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಈ 7 ಲೋಕದ ಅಣುವಿನ ಇಹ ಪರದ ಸಾಧನೆಗೆ ನೀನೆ ಕಾರಣ. ಒಂದು ಹೊನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಥ್ಯಾಂಕ್ ಯು. ಇದ್ದಾರೆ ಮಹಾಂತೇಶ್ರೀ ತೃತೀಯ ವರ್ಷದ ವಿದ್ಯಾರ್ಥಿ. ಪತ್ರಕರ್ತರು ಇವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ. ಕಲ್ಲೇಶ್ ಮತ್ತೋರ್ವ ಅತಿಥಿಗಳಾದ ಶ್ರೀ ಕಲ್ಲೇಶ್ ಇವರಿಗೆ ಸ್ವಾಗತವನ್ನು ಕೋರುತ್ತೇವೆ. ಶಾಸ್ತ್ರ ವಿಭಾಗ ಮುಚ್ಚಿಬೋರೆಯ ಪ್ರಥಮ ದರ್ಜೆ ಜಗಳೂರು ಕಾಲೇಜ್.
ಇವರಿಗೆ ಸ್ವಾಗತವನ್ನು ಕೋರುತ್ತೇವೆ. ಇವರಿಗೆ ಈ ಕಾರ್ಯಕ್ರಮದ ಸ್ವಾಗತವನ್ನು ಕೋರುತ್ತೇವೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಎಲ್ಲ ಶಿಬಿರಾರ್ಥಿಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆಯೇ ಎಲ್ಲ ರಸ್ತೆ ಮಕ್ಕುಂಟೆಯ ಗ್ರಾಮಸ್ಥರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸೇವಾ ತಂಡದ ಶಿಬಿರಾರ್ಥಿಗಳು ನಾಳೆಯ ಸೇವಾ ತಂಡಕ್ಕೆ ಧ್ವಜವನ್ನು ಹಸ್ತಾಂತರಿಸಬೇಕಾಗಿ ಕೇಳಿಕೊಳ್ಳ. ಈ ದಿನ ಭಾನುವಾರದಂದು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಈ ಸುಂದರ ಸಂಜೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಈ ಊರಿನ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಸಾಕಮ್ಮಾಜಿ ಗುರುಮೂರ್ತಿ ಅವರೇ, ಒಡನಾಡಿಗಳಾಗಿರ್ತಕ್ಕಂಥ ಉಪನ್ಯಾಸಕರಾಗಿರ್ತಕ್ಕಂಥ ನಮ್ಮ ಜೊತೆಯಲ್ಲೇ ವಿದ್ಯಾಭ್ಯಾಸ ಮಾಡಿದಂತಹ ಉಪನ್ಯಾಸಕರಾಗಿರ್ತಕ್ಕಂಥ ಮಹೇಶ್ರವರೇ, ಮತ್ತರವರು ನಮ್ಮ ಜೊತೆಯಲ್ಲೇ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಆಲೇಶ್ನವರೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಈ ಊರಿನ ಗಣ್ಯರೇ ಮತ್ತು ಉಪನ್ಯಾಸ ವರ್ಗದವರೇ, ನಮ್ಮ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಸುರೇಶ್ ಸರ್ ಅವರೇ, ಮಂಜಣ್ಣ ಸರ್ ಅವರೇ, ಮತ್ತು ಈ NSS ಶಿಬಿರದ ಎಲ್ಲ ನಮ್ಮ ಸಹೋದ್ಯೋಗಿ ಮಿತ್ರ ಉಪನ್ಯಾಸಕ ಮಿತ್ರರೇ ಮತ್ತು ವಿದ್ಯಾರ್ಥಿಗಳೇ, ಬಹುಮುಖ್ಯವಾಗಿ ವೇದಿಕೆ ಹಿಂಭಾಗ ಇರ್ತಕ್ಕಂಥ ನಮ್ಮೆಲ್ಲ ವಿದ್ಯಾರ್ಥಿಗಳು ಮುಂಭಾಗಕ್ಕೆ ಬರ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ವಿ. ಯಾಕಂದರೆ ತಾವು ಹಿಂದೆ ಇರ್ತಕ್ಕಂಥವ್ರು ಮುಂದಕ್ಕೆ ಬಂದು ಕೇಳಿದರೆ ಆ ಉಪನ್ಯಾಸ ಅದಕ್ಕೊಂದು ಅರ್ಥ ಇರುತ್ತೆ. ಹಾಗಾಗಿ ಈ ಒಂದು NSS ಶಿಬಿರದ ಎಲ್ಲ ಶಿಬಿರಾರ್ಥಿಗಳು ವೇದಿಕೆ ಮುಂಭಾಗ ಬರ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ವಿ. ಬಂಧುಗಳೇ, ಅದರಲ್ಲೂ ನಮಗೆ ಕೊಟ್ಟಿರ್ತಕ್ಕಂಥ ವಿಷಯ ಸಮಾಜದಲ್ಲಿ ಬದುಕು ಮತ್ತು ಬರಹ ಭಾಳ ಮುಖ್ಯ ಆಗಿರ್ತಕ್ಕಂಥದ್ದು. ಅಂದರೆ ಪ್ರತಿಯೊಬ್ಬ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗೆ ಬದುಕು ಬಹಳ ಮುಖ್ಯ. ಬದುಕು ಅಂದರೆ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಜೀವನ. ಅಂದರೆ ಬದುಕು ಅಂದರೆ ಜೀವನ ಇಲ್ಲೇ ಇದೆ. ಅಥವಾ ನಮ್ಮ ವಿದ್ಯಾರ್ಥಿಗಳಲ್ಲಿ ಏನು ಅವರಿಗೆ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಲೈಫು, ಬದುಕು ಅಂದರೆ ಲೈಫು, ಲೈಫ್ ಅಂದರೆ ಜೀವನ ಅಂತ ಹೇಳ್ತೀವಿ. ಆದರೆ ಆ ಜೀವನ ಅಂದರೆ ಏನು? ಆ ಜೀವನ ಅನ್ನೋದಕ್ಕೆ ಅಷ್ಟೇ ಜೀವನನ, ಅಥವಾ ಜೀವನ ಅನ್ನೋದಕ್ಕೆ ವಿವಿಧ ರೀತಿಯನ್ನ ಅರ್ಥ ಇದೆಯಾ? ಜೀವನ ಅನ್ನುವಂಥದ್ದು ಯಾವ ರೀತಿಯಾಗಿ ಕಟ್ಕೊಂಡಿದ್ದೀವಿ, ಜೀವನ ಅನ್ನುವಂಥದ್ದು ಸುಮ್ಮನೆ ಬಂದಿದೆಯಾ ಅನ್ನುವಂಥದ್ದನ್ನು ನಾವು ಅವಲೋಕನ ಮಾಡಿದಾಗ ಜೀವನ ಅನ್ನುವಂಥ ಮೂರಕ್ಷರ ಅಷ್ಟೇ. ಆದರೆ ಜೀವನ ಅನ್ನುವಂಥದ್ರಲ್ಲಿ ಇತಿಹಾಸ ಭಾಳಷ್ಟು ಇದೆ. ಇಲ್ಲಿ ನಮಗೆ ಇರ್ತಕ್ಕಂಥ ನಮ್ಮ ತಂದೆ ಸಮಾನರಾಗಿರ್ಬೋದು, ನಮ್ಮ ಅಜ್ಜನ ಸಮಾನವಾಗಿರೋ ಇರ್ತಕ್ಕಂಥವ್ರು ಈ ವೇದಿಕೆ ಮುಂಭಾಗದಲ್ಲಿದ್ದಾರೆ. ಅವರು ಕಂಡಿರ್ತಕ್ಕಂಥ ಜೀವನ ಏನು, ನಾವು ಕಂಡಿರ್ತಕ್ಕಂಥ ಜೀವನ ಏನು, ಈಗ ನಮ್ಮ ಮಕ್ಕಳು ಕಾಣ್ತಕ್ಕಂಥ ಜೀವನ ಎನ್ನುವಂಥದ್ದನ್ನು ನೋಡಿದ್ರೆ ಅಲ್ಲೂ ಕೂಡ ವ್ಯತ್ಯಾಸ ಇದೆ. ಆ ಕಾಲದಲ್ಲಿರ್ತಕ್ಕಂಥ ಜೀವನನೇ ಬೇರೆ. ಮಾತಿನಲ್ಲಿ ಬಂದಂಥ ಸಂದರ್ಭದಲ್ಲಿ ಹೇಳ್ತಾರೆ ನಮ್ಮ ಕಾಲದಲ್ಲಿರ್ತಕ್ಕಂಥ ಜೀವನನೇ ಬೇರೆ, ಈಗಿರ್ತಕ್ಕಂಥ ಜೀವನನೇ ಬೇರೆ ಅಂತ ಹೇಳಿದ್ರೆ, ನಾವು ನಮ್ಮ ಕಾಲದಲ್ಲಿದ್ದಂಥ ಜೀವನ ಬೇರೆ, ಈಗಿರ್ತಕ್ಕಂಥ ಹುಡುಗರು ಹೇಳ್ತೇವೆ ನಿಮ್ಮ ಜೀವನನೇ ಬೇರೆ ಅಂತೇಳಿ. ಅಂದರೆ ಜೀವನ ಒಂದೇ, ಆದರೆ ಜೀವನ ಅರ್ಥ ಬೇರೆ ಇದೆ. ಜೀವನ ಸರಳವಾಗಿದೆ, ಆದರೆ ಅರ್ಥ ಭಾಳ ವಿಶಾಲವಾಗಿದೆ. ಜೀವನ ಹೆಸರಿಗೆ ಅಷ್ಟೇ ಸರಳವಾಗಿದೆ, ಜೀವನವನ್ನು ಅರ್ಥ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿದೆ. ಹಾಗಾಗಿ ಜೀವನ ಅನ್ನುವಂಥದ್ದು ಒಂದು ಬದುಕು. ಆ ಬದುಕು ಅನ್ನುವಂಥದ್ದೇ ಜೀವನ. ಬದುಕು ಅಂತಂದರೆ ಒಂದು ಸಮಾಜದಲ್ಲಿ ನಾವು ಯಾವ ರೀತಿಯಾಗಿ ಗೌರವವಾಗಿ ಒಬ್ಬ ವ್ಯಕ್ತಿ ಬದುಕ್ತಾನೆ ಅನ್ನುವಂಥದ್ದೇ ಬದುಕು. ಅಂದರೆ ಆ ವ್ಯಕ್ತಿ ಈ ಒಂದು ಸಮಾಜದಲ್ಲಿ ಹುಟ್ಟಿದಾನಂತಂದರೆ ಆ ವ್ಯಕ್ತಿ ಯಾವ ರೀತಿಯಾಗಿ ಸಮಾಜದಲ್ಲಿ ಒಂದು ಗೌರವವಾಗಿ ಬದುಕ್ತಾನೆ ಅನ್ನುವಂಥದ್ದನ್ನೇ ನಾವು ಬದುಕು ಅಂತ ಕೇಳ್ಕೊಳ್ತೀವಿ. ಯಾಕಂದರೆ ನಾವೆಲ್ಲರೂ ಕೂಡ ಸಮಾಜಶಾಸ್ತ್ರವನ್ನು ಅಧ್ಯಯನ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದೀವಿ. ಸಮಾಜ ಅಂದರೆ ಏನಂದರೆ ಒಂದು ವ್ಯಕ್ತಿಗಳ ಗುಂಪು, ಒಂದು ನಾಗರಿಕತೆಯನ್ನು, ಒಂದು ಸಂಸ್ಕೃತಿಯನ್ನು, ಒಂದು ವಿಶಿಷ್ಟವಾಗಿರ್ತಕ್ಕಂಥ ಯೋಜನೆಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ಗುಂಪು ಏನಿದೆ ಅದನ್ನು ಸಮಾಜ ಅಂತ ಕರಿತೀವಿ. ಆ ಸಮಾಜದಲ್ಲಿ ಬದುಕ್ತಕ್ಕಂಥ ವ್ಯಕ್ತಿಗಳ ಜೀವನವನ್ನೇ ಬದುಕು ಅಂತ ಕರಿತೀವಿ. ಬದುಕು ಅಂತಂದರೆ ಸಾಮಾನ್ಯವಾಗಿಲ್ಲ. ನಾವು ಈಗ ಹಿಂದೆ ನಮ್ಮ ಪೂರ್ವಜರ ಬದುಕು ಹೇಗಿತ್ತು? ಹಿಂದೆ ನಮ್ಮ ಪೂರ್ವಜರ ಬದುಕು, ಅವರಿಗೆ ಶಿಕ್ಷಣ ಇರಲಿಲ್ಲ, ಅವರಿಗೆ ಮೂಲಭೂತ ಸೌಲಭ್ಯಗಳಿರಲಿಲ್ಲ, ಅವರಿಗೆ ಈಗಿರ್ತಕ್ಕಂಥ ಸೌಲಭ್ಯಗಳಿರಲಿಲ್ಲ. ಅವರ ಬದುಕೇ ಒಂದು ಸವಾಲಾಗಿತ್ತು. ಅವರನ್ನು ಕೇಳಿದ್ರೆ ಹೇಳ್ತಾರೆ ಬದುಕು ನಿಮ್ಮ ಬದುಕೇ ಜೀವನ ಅಂತ ಹೇಳ್ತಾರೆ.
ಅಂದರೆ ಸಮಾಜದಲ್ಲಿ ಬದುಕ್ತಕ್ಕಂಥ ವ್ಯಕ್ತಿ, ಸಮಾಜದಲ್ಲಿ ಜೀವನ ಮಾಡ್ತಕ್ಕಂಥ ವ್ಯಕ್ತಿ ಯಾವ ರೀತಿಯಾಗಿ ಬದುಕನ್ನು ಸವಿಸಿದ್ದ ಅನ್ನುವಂಥದ್ದು ಇತಿಹಾಸವನ್ನು ತಿಳಿಸ್ತಕ್ಕಂಥ ಜವಾಬ್ದಾರಿಯನ್ನೇ ಇವತ್ತು ರಾಷ್ಟ್ರೀಯ ಯೋಜನೆ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕಾಗಿ ಇವತ್ತು ಈ ಒಂದು NSS ಶಿಬಿರದಲ್ಲಿ ಈ ಒಂದು ಟಾಪಿಕನ್ನು ಇರ್ತಕ್ಕಂಥದ್ದು. ಯಾಕೆಂದರೆ ನಾವೆಲ್ಲರೂ ಕೂಡ ಒಂದು ಕುಟುಂಬದಲ್ಲಿ ಇವತ್ತು ಬಂದಿರ್ತೀವಿ, ಅಲ್ಲಿ ನಾವು ಏನು ಮಾಡ್ತೀವಿ, ಸಮಾಜದಲ್ಲಿ ಕಲ್ತಿ ನಮ್ಮ ಉಪನ್ಯಾಸರು ಕಲಿಸಿರ್ತಕ್ಕಂಥ ನಮಗೆ ನಾಯಕತ್ವ ಗುಣ ಅವು ನಮಗೆ ಬದುಕಾಗಬೇಕು. ಇಂತಹ ಕಾಲೇಜಿನಲ್ಲಿ ನಾವು ಓದಿರ್ತಕ್ಕಂಥವ್ರು ಅಂತ ನಮಗೆ ಹೆಸರಾಗ್ತದೆ. ಹಾಗಾಗಿ ಇಡೀ ಜಗಳೂರು ತಾಲೂಕಿನಲ್ಲಿ OG ಬೋರಾಯ ಕಾಲೇಜಿನಲ್ಲಿ ಕಲ್ತಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇಡೀ ತಾಲೂಕಿನಲ್ಲಿ ಒಬ್ಬರು, ಇಬ್ಬರು, 3, 4 ಊರಿಗೆ ನೌಕರಿಯಲ್ಲಿ ಹೋಗಿ ನಮ್ಮ ಕಾಲೇಜಿಗೆ ಹೆಸರು ತಂದಿರ್ತಕ್ಕಂಥ ಹೆಮ್ಮೆ ನಮ್ಮ ಕಾಲೇಜಿಗಿದೆ. ಅಂತಹ ಕಾಲೇಜಿನಲ್ಲಿ ನೀವು ಓದತಕ್ಕಂಥ ವಿದ್ಯಾರ್ಥಿಗಳು ಪ್ರತಿ ವರ್ಷ ರ್ಯಾಂಕ್ ಕಳಿಸ್ಬೇಕು, ಪ್ರತಿ ವರ್ಷ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಬೇಕು. ಪ್ರತಿ ವರ್ಷವೂ ಕೂಡ OG ಬೋರಾಯ ಕಾಲೇಜ್ ಅಂದರೆ ಇಡೀ ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ನಂಬರ್ 1 ಆಗ್ತಕ್ಕಂಥ ಕೆಲಸ ಯಾರು ಮಾಡಬೇಕು? ನಾವು ಮಾಡ್ಬೇಕು ತಾನೆ. ಹಾಗಾಗಿ ನಿಮ್ಮೆಲ್ಲರ ಮೇಲೆ ಹೆಚ್ಚಿನ ಆಸಕ್ತಿ ಇದೆ. ಇವತ್ತು ಈ ಊರಿನಲ್ಲಿ ನಾವು NSS ಶಿಬಿರವನ್ನು ಮಾಡ್ತಾ ಇದೀವಿ ಅಂತಂದರೆ ಈ ಊರಿನ ಜನ ನಿಮ್ಮ ಮೇಲೆ ನಿಗಾ ಇಟ್ಟಿರ್ತಾರೆ. ಏನು ನಿಗಾ ಅಂತಂದರೆ ಈ ಕಾಲೇಜಿನ ವಿದ್ಯಾರ್ಥಿಗಳು ಎಷ್ಟು ಮಟ್ಟಿಗೆ ಶಿಸ್ತನ್ನು ಕಲ್ತಿದ್ದಾರೆ, ಈ ಕಾಲೇಜಿನ ವಿದ್ಯಾರ್ಥಿಗಳು ಎಷ್ಟು ಮಟ್ಟಿಗೆ ಸಮಯವನ್ನು ಕಲ್ತಿದ್ದಾರೆ. ಇದುವರೆಗೂ ಬದುಕು ಮತ್ತು ಬರಹದ ಬಗ್ಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಅನಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಗಣ್ಯರು ಸನ್ಮಾನವನ್ನು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಧನ್ಯಕುಮಾರ್ ಸರ್, ಇವ್ರು ನೋಡಿ ತಮ್ಮ ಕೆಲಸ ಪತ್ರಿಕೋದ್ಯಮ ಇದ್ರ ಜೊತೆಗೆ ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಈ ಬಾರಿ 2nd ರ್ಯಾಂಕನ್ನು ತಗೊಂಡಿರ್ತಕ್ಕಂಥ ಜರ್ನಲಿಸಮ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನಲ್ಲಿ 2nd ರ್ಯಾಂಕನ್ನು ತಗೊಂಡಿದ್ದಾರೆ. ಅಂತಹ ವ್ಯಕ್ತಿ ನಮಗೆ ಉಪನ್ಯಾಸವನ್ನು ನೀಡಿರೋದು ನಮ್ಮ ವಿದ್ಯಾರ್ಥಿ ಮತ್ತು ನಮ್ಮ ಅದೃಷ್ಟನೇ ಅಂತ ತಿಳ್ಕೊಬೋದು. ಸೊ ಅವರಿಗೆ ಒಂದ್ಸೆಗೆ ನಾನು ಥ್ಯಾಂಕ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ದಾವಣಗೆರೆ ವಿಶ್ವವಿದ್ಯಾನಿಲಯ OG ಬೋರಯ್ಯ ಸ್ಮಾರಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರಥಮ ದರ್ಜೆ ಮಹಾವಿದ್ಯಾಲಯ ವತಿಯಿಂದ ರಸ್ತೆ ಮಾಕುಂಟೆ ಗ್ರಾಮದಲ್ಲಿ NSS ಅಂದರೆ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ 1 ಮತ್ತು 2ನೇ ವತಿಯಿಂದ ಈ ಊರಿನಲ್ಲಿ ಆಯೋಜನೆ ಮಾಡಲಾಗಿದ್ದು, ಇವತ್ತಿನ ಒಂದು ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಗುರುಸಿದ್ದಪ್ಪನವರೇ ಹಾಗೂ ನನ್ನ ನೆಚ್ಚಿನ ಗೆಳೆಯ ಮತ್ತು ಸಹೋದ್ಯೋಗಿಯಾಗಿರ್ತಕ್ಕಂಥ ಧನ್ಯಕುಮಾರ್ ಐಹೊಳೆ ಅವರೇ ಹಾಗೂ ಮತ್ತೊಬ್ಬ ನನ್ನ PUC ಕ್ಲಾಸ್ಮೇಟ್ ಆಗಿರ್ತಕ್ಕಂಥ ನೀರ್ಗಂಟಿ ಆಗಿರ್ತಕ್ಕಂಥ ಆಲೇಶ್ ಅವರೇ ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಈ ಊರಿನ ಗ್ರಾಮಸ್ಥರೇ ಹಾಗೂ ಇಂಗ್ಲಿಷ್ ಉಪನ್ಯಾಸಕಿ ಆಗಿರ್ತಕ್ಕಂಥ ಮೇಡಮ್ ರವರೇ ಹಾಗೂ ಈ ಊರಿನ ಗ್ರಾಮಸ್ಥರಾಗಿರ್ತಕ್ಕಂಥ ಎಲ್ಲ ನನ್ನ ನಾಗರಿಕ ಬಂಧುಗಳೇ ಹಾಗೂ ನನ್ನ ಈ ಶಿಬಿರಾರ್ಥಿಗಳೇ, ಬದುಕು ಎಂದರೆ ಏನು ಎಂಬುದಾಗಿ, ಬದುಕು ಎಂದರೆ ಇರೋದು 3 ಅಕ್ಷರ. ಆ 3 ಅಕ್ಷರದ ಅರ್ಥ ಏನಿದೆ ಎಂಬುದಾಗಿ ನಾನು ಆ 3 ಅರ್ಥವನ್ನು ಒಂದೊಂದು ಪದದ ಒಂದು ಅಕ್ಷರವನ್ನು ತಿಳಿಸಿಕೊಡೋದ್ರ ಮುಖಾಂತರ ನನ್ನ ಒಂದು ಭಾಷಣವನ್ನು ಮುಗಿಸ್ತೀನಿ. ಬದುಕು ಅಂದ್ರೆ ಮೊದಲೇ ಬರ್ತಂದ್ರೆ ದೇವರ ಒಂದು ಕೃಪೆಯಿಂದ ತಾಯಿಯ ಒಂದು ಗರ್ಭದಲ್ಲಿ ಬದುಕಿ, ಅಂದ್ರೆ ಸುಮಾರು 9 ತಿಂಗಳ ಕಾಲ ತಾಯಿಯ ಗರ್ಭದಲ್ಲಿ ಬದುಕಿ ತಾಯಿಯ ಒಂದು ರಕ್ತವನ್ನು ಬಸಿದು ತಾಯಿಯ ಒಂದು ನೆತ್ತರವನ್ನು ಸುರಿಸಿ
ನಾವು ಈ ಭೂಮಿಗೆ ಬರ್ತೇವೆ. ಅದು ಬದುಕು. ಅಂದ್ರೆ ಬದುಕು ಎಂಬತಕ್ಕಂಥದ್ದು ಮೂರಕ್ಷರ ಅಂದ್ರೆ ಬಾ ತು ಕು. ಅಂದ್ರೆ ಬದುಕು ಅಂತಕ್ಕಂಥದ್ದು ಹೇಳಿದೆ ನಾನೀಗ. ಬದುಕಂದ್ರೆ ತಾಯಿಯ ಒಂದು ಗರ್ಭದಲ್ಲಿ ಬದುಕಿ 9 ತಿಂಗಳ ಕಾಲ ಅವಳಲ್ಲಿ ಅವಳ ಒಂದು ಬೆವರು ರಕ್ತವನ್ನು ಎಲ್ಲವನ್ನು ಬಸಿದು ನಾವು ಭೂಮಿಗೆ ಬರ್ತೀವಿ. ಹಾಗೇನೆ ಧೂ ಅಂತಕ್ಕಂಥ ಒಂದು ಅಕ್ಷರದ ಒಂದು ವಿಚಾರವನ್ನು ತಿಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನು ಹೇಳ್ತೀನಿ. ಧೂ ಅಂದ್ರೆ ನೋಡಿ, ಯಾಕಂದ್ರೆ ಒಂದು ತಾಯಿ ಅಷ್ಟೇ ಪ್ರಾಮುಖ್ಯತೆ ಅಷ್ಟೇ ಪಡ್ತಕ್ಕಂಥದ್ದಲ್ಲ. ಇಲ್ಲಿ ತಂದೆಯೂ ಸಹ ಏನಾಗ್ತಾ ಹೋಗ್ತಾನೆ, ಇಲ್ಲಿ ಆ ಒಂದು ಬದುಕಿಗೆ ಇಲ್ಲಿ ಸ್ಫೂರ್ತಿದಾಯಕ ಆಗ್ತಾನೆ. ಇಲ್ಲಿ ನೋಡಿ, ಭೂಮಿಗೆ ಬಂದಂತ ಸಂದರ್ಭದಲ್ಲಿ ಆ ಒಂದು ತಂದೆ ಏನ್ ಮಾಡ್ತಾ ಹೋಗ್ತಾನೆ, ತನ್ನ ಮಗುಗೆ ಯಾವ ರೀತಿಯಾಗಿ ಬದುಕನ್ನು ಕಟ್ಟಿಕೊಡ್ಬೇಕು. ಯಾಕಂದ್ರೆ ಒಂದು ತಾಯಿ ಒಂದು ತನ್ನ ಒಂದು ಗರ್ಭದಿಂದ ಅವಳು ಬಂದಂತ ಸಂದರ್ಭದಲ್ಲಿ ತಂದೆಯ ಒಂದು ಮೈಂಡ್ ಸೆಟ್ ಬೇರೆ ಇರುತ್ತೆ. ನನ್ನ ಮಗಳಾಗಿರ್ತಕ್ಕಂಥ ನನ್ನ ಮಗ ಆಗಿರ್ತಕ್ಕಂಥವನು ಯಾವ ರೀತಿಯಾಗಿ ಬದುಕಬೇಕು. ತಾಯಿಗೂ ಇರುತ್ತೆ ಯಾವ ರೀತಿಯಾಗಿ ಮಗ ಅಂತಕ್ಕಂಥ ಬದುಕಬೇಕೆಂಬ ಆಸೆ ಇರುತ್ತೆ. ಆದ್ರೆ ತಂದೆ ತಾಯಿಗಿಂತಲೂ ಹೆಚ್ಚಿನದಾಗಿ ಏನ್ ಮಾಡ್ತಾ ಹೋಗ್ತಾನೆ, ಯಾವ ರೀತಿಯಾಗಿ ನನ್ನ ಮಗ ಬದುಕಬೇಕು, ಯಾವ ರೀತಿಯಾಗಿ ಸಮಾಜದಲ್ಲಿ ಇರಬೇಕು ಎಂಬುದಾಗಿ ತಂದೆ ಏನ್ ಮಾಡ್ತಾ ಹೋಗ್ತಾನೆ, ಶ್ರಮ ಪಡ್ತಾ ಹೋಗ್ತಾನೆ, ದುಡಿತಾ ಹೋಗ್ತಾನೆ. ತನ್ನ ಒಂದು ದಿನನಿತ್ಯದ ಒಂದು ವಿಚಾರ, ತನಗೆ ಎಷ್ಟೇ ನೋವಿದ್ರು ಸಹ ಏನ್ ಮಾಡ್ತಾ ಹೋಗ್ತಾನೆ, ಮಕ್ಕಳಿಗೆ ಹೆಂಡತಿಗೆ ಏನು ಹೇಳಿದಕ್ಕಂತ ಒಂದು ನಿಟ್ಟಿನಲ್ಲಿ ಅವಳು ಬದುಕಿ ಏನ್ ಮಾಡ್ತಾ ಹೋಗ್ತಾನೆ, ತನ್ನ ಒಂದು ತಂದೆಯೂ ಸಹ ಏನ್ ಮಾಡ್ತಾ ಹೋಗ್ತಾನೆ, ಬೆವರನ್ನು ಸುರಿಸಿ ಏನ್ ಮಾಡ್ತಾ ಹೋಗ್ತಾನೆ, ತನ್ನ ಒಂದು ಮಕ್ಕಳಿಗೆ ಒಂದು ಬದುಕಿನ ಒಂದು ಯಾವ ವಿಚಾರವಾಗಿ ನೀವು ಬದುಕಬೇಕು ಎಂಬುದಾಗಲಿ ತಿಳಿಸ್ತಾ ಹೋಗ್ತಾನೆ. ಅದು ಬದುಕುದು. ಕು ಅಂತಕ್ಕಂಥದ್ದು ನೋಡಿ, ಒಂದು ಕು ಅಂತಕ್ಕಂಥದ್ದು ಬಹಳ ಸ್ಪರ್ಶಕರವಾಗಿದೆ. ಯಾವ ರೀತಿಯಾಗಿ ಅಂತಂದ್ರಲ್ಲಿ, ಇಡೀ ಒಂದು ಸಮಾಜದಲ್ಲಿ ನಾವು ಬದುಕಬೇಕಾದ್ರಲ್ಲಿ ನೋಡಿ, ಇಡೀ ಸಮಾಜದಲ್ಲಿ ನಾವು ಬದುಕಬೇಕಾಗುತ್ತೆ. ಯಾಕಂದ್ರೆ ಒಂದು ತಾಯಿಯಿಂದ ನಾವೊಂದು ಗರ್ಭದಿಂದ ಹುಟ್ಟಿದಂತ ಸಂದರ್ಭದಲ್ಲಿ ತಂದೆಯ ಒಂದು ಬೆವರಿನ ಒಂದು ಅಲಿಯಿಂದ ನಾವು ಏನ್ ಮಾಡ್ತಕ್ಕಂಥದ್ದಲ್ಲಿ ಬದುಕನ್ನು ಕಟ್ಟಿಕೊಂಡಂತ ಸಂದರ್ಭದಲ್ಲಿ ಇಡೀ ಒಂದು ಸಮಾಜದಲ್ಲಿ ನಾವು ಬದುಕಬೇಕಾಗುತ್ತೆ. ನೋಡಿ, ಸಮಾಜದಲ್ಲಿ ಬದುಕಬೇಕಂತಂದ್ರೆ ನಾವ್ ಏನ್ ಮಾಡ್ಬೇಕಾಗುತ್ತೆ, ಅಲ್ಲಿ ಸಹೋದರತ್ವದ ಭಾವನೆಯನ್ನು ಬೆಳೆಸ್ಬೇಕಾಗುತ್ತೆ. ಅಂದ್ರೆ ಕೂಡಿ ಬಾಳ್ಬೇಕಾಗುತ್ತೆ. ಕು ಅಂತಂತಂದ್ರಲ್ಲಿ ಕೂಡಿ ಬಾಳ್ಬೇಕು. ನೋಡಿ, ಸಮಾಜದಲ್ಲಿ ಹಲವಾರು ವರ್ಗಗಳಿದಾವೆ, ಮೇಲು ಕೀಳು, ನೋಡಿ ಹಲವಾರು ವರ್ಗಗಳಿದಾವೆ. ಅವೆಲ್ಲಾ ವರ್ಗಗಳ ನಡುವೆ ನಾವೇನ್ ಮಾಡ್ಬೇಕಾಗುತ್ತೆ, ಅಲ್ಲಿ ಬದುಕು ಹಸನ ಆಗುತ್ತೆ. ನೋಡಿ, ನಾವು ಇದಕ್ಕೆ ನಾನು ಹೇಳ್ತಕ್ಕಂಥಲ್ಲಿ ಒಂದು ಬದುಕು ಅಂತಕ್ಕಂಥ ಏನಾಗ್ತಾ ಹೋದಲ್ಲಿ, ಒಂದು ತಾಯಿಯಿಂದ ಒಂದು ಜನಿಸಿ ತಂದೆಯ ಒಂದು ಬೆವರಿನಲ್ಲಿ ತನ್ನದ ಒಂದು ಜೀವನ ಕಟ್ಟಿಕೊಂಡು ಇಡೀ ಒಂದು ಸಮಾಜದಲ್ಲಿ ಏನ್ ಮಾಡ್ತಕ್ಕಂಥದ್ದಲ್ಲಿ ಕೂಡಿ ಬಾಳಿದಾಗ ಮಾತ್ರ ಏನಾಗ್ತಾ ಹೋಗುತ್ತಲ್ಲಿ ಬದುಕು ಹಸನ ಆಗುತ್ತೆ. ನಿಜಕ್ಕೂ ಒಂದು ಬದುಕು ಅಂತಂದ್ರೆ ಈ ಒಂದು ಅರ್ಥವನ್ನು ಗಳಿಸ್ತಾ ಹೋಗುತ್ತೆ. ಯಾಕಂದ್ರೆ ಒಂದು ಬದುಕು ಅಂತಕ್ಕಂಥಲ್ಲಿ ಸಮಾಜದಿಂದ ನಾವು ಬದುಕಬೇಕಾಗುತ್ತೆ. ನೋಡಿ, ಒಂದು ಅದಕ್ಕೆ ಹೇಳಿದ ಅರಿಸ್ಟಾಟಲ್ ಅವರು ಹೇಳ್ತಾ ಹೋಗ್ತಾನೆ, ಒಬ್ಬ ಮನುಷ್ಯ ಅಂತಕ್ಕಂಥಲ್ಲಿ ಸಮಾಜ ಜೀವಿ. ಅವನು ಸಮಾಜದೊಟ್ಟಿಗೆ ಬದುಕ್ತಾ ಹೋಗ್ತಾನೆ. ಸಮಾಜದ ಬದುಕಿದಾಗ ಮಾತ್ರ ಅವನಿಗೆ ಏನಾಗ್ತಾ ಹೋಗುತ್ತಲ್ಲಿ ತನ್ನ ಒಂದು ಆಸೆ ಆಕಾಂಕ್ಷೆಗಳು, ತನ್ನ ಅಭಿವೃದ್ಧಿಯನ್ನು ಪಡೆಯಲು ಸಾಧ್ಯ ಎಂಬ ಒಂದು ವಿಚಾರವನ್ನು ಏನ್ ಮಾಡ್ತಾ ಹೋಗ್ತಾನೆ. ಯಾವ ಒಂದು ನಮ್ಮ ಒಂದು ಓಚಿಬರೆ ಕಾಲೇಜು ವಿದ್ಯಾರ್ಥಿಗಳು ಬಂದ ಸ್ಥಳದಲ್ಲಿ ನೋಡಿ, ನಿಜಕ್ಕೂ ಅವ್ರು ಎಷ್ಟು ಪ್ರೀತಿ ವಾತ್ಸಲ್ಯ ಎಲ್ಲ ತೋರಿಸ್ತಾ ಇದ್ದಾರೆ. ಅದೇ ಒಂದು ನಗರ ಪ್ರದೇಶಗಳಿಗೆ ಹೋಗ್ತಾವಲ್ಲಿ ಆ ಕಾಲೇಜ್ ಯಾವ ವಿದ್ಯಾರ್ಥಿಗಳು ಬಂದಿದ್ದಾರೆ, ಅದು ಏನು ಎತ್ತ ನೋಡಿ, ಯಾವುದೇ ರೀತಿಯ ಅಂತ ಒಂದು ಅಲರ್ಜಿಯನ್ನು ತೋರಿಸ್ತಾ ಹೋಗ್ತಾರೆ. ನೋಡಿ, ಹಾಗಾಗಿ ನಾವೇನ್ ಮಾಡ್ತಕ್ಕಂಥಲ್ಲಿ ಬದುಕು ಅಂತಕ್ಕಂಥದ್ದು ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂದ್ರೆ ಹಳ್ಳಿಯಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೋಡಿ, ಯಾಕಂದ್ರೆ ಒಂದು ಹಳ್ಳಿಯಿಂದ ನಾವು ಬದುಕನ್ನು ಕಟ್ಟಿಕೊಳ್ಬೇಕಾಗುತ್ತೆ. ಯಾಕಂದ್ರೆ ತಂದೆ ತಾಯಿಗಳಿಂದ ಬದುಕನ್ನು ಕಟ್ಟಿಕೊಂಡಂತ ಸಂದರ್ಭದಲ್ಲಿ ಇಡೀ ಒಂದು ಹಳ್ಳಿಯಲ್ಲಿ ನಾವೇನ್ ಮಾಡ್ತಕ್ಕಂಥ ನಾನು ಈ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಲು ಇಷ್ಟಪಡ್ತಾ ಹೋಗ್ತೀನಿ. ನೋಡಿ, ನಮ್ಮ ಹಳ್ಳಿಗಳಲ್ಲಿ ನೋಡ್ತಾ ಹೋಗಿ ನೋಡಿ, ಯಾವನಾದ್ರೂ ಒಂದು ಕಡೆ ಒಂದು ದಿನ ಊಟ ಮಾಡು ಇವತ್ತಿಂಗೆ ನೋಡಿ, ಇದು ಯಾಕಂದ್ರೆ ನಾವು ಒಂದು ಸೋದರತ್ವದ ಒಂದು ಭಾವನೆ ಇರೋದ್ರಿಂದ ಮಾತ್ರ ಏನಾಗ್ತಾ ಹೋಗುತ್ತಲ್ಲಿ ಇವತ್ತಿನ ಒಂದು ಊಟವನ್ನು ಮಾಡೋದ್ರ ಮುಖಾಂತರ ನಾವೇನ್ ಮಾಡ್ತಾ ಹೋಗ್ತೀವಿ, ಉಸಿರಾಡ್ತಾ ಇರ್ತೀವಿ. ಅದಕ್ಕೆ ಹೇಳ್ತಕ್ಕಂಥಲ್ಲಿ ಇಡೀ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯ ಎಂಬ ಒಂದು ವಿಚಾರವನ್ನು ನಾನು ಏನ್ ಮಾಡ್ತಾ ಹೋಗ್ತೀನಿ, ಈ ಸಂದರ್ಭದಲ್ಲಿ ಹೇಳ್ತಾ ಹೋಗ್ತೀನಿ. ನೋಡ್ಕಂಥದ್ದು ಯಾವ ರೀತಿಯಾಗಿತ್ತು, ಯಾರಿಗೆ ತನ್ನ ತಾಯಿಗೆ ಪತ್ರ ಬರೀತಾನೆ, ಬರಹದ ಮುಖಾಂತರ ಪತ್ರ ಬರೀತಾನೆ. ಅಮ್ಮ, ನಾನು ಇಲ್ಲಿ ಸುಖಕರವಾಗಿದ್ದೀನಿ, ನೀನು ಹೇಗಿದೀಯಾ ಅಂತ ಪತ್ರ ಬರೀತಾನೆ. ಆ ತಾಯಿ ಏನ್ ಮಾಡ್ತಾ ಹೋಗ್ತಾಳೆ, ತನ್ನ ಒಂದು ಮಗನ ಒಂದು ವಿಚಾರವಾಗಿ ಮರ್ತು ಬಿಟ್ಟು ಹೋಗ್ತಾನೆ. ಆ ಒಂದು ಸೈನಿಕ ಏನ್ ಮಾಡ್ತಾ ಹೋಗ್ತಾನೆ, ತೀರೋಗ್ತಾ ಹೋಗ್ತಾನೆ. ತಾಯಿಗೆ ಫೋನ್ ಮಾಡ್ತಾ ಹೋಗ್ತಾರೆ. ಯಾರು ಅಲ್ಲಿ ಕಮಾಂಡರ್ ಫೋನ್ ಮಾಡ್ತಾರೆ ತಾಯಿಗೆ. ಅಂದಾಗ ಏನಾಗ್ತಾ ಹೋಗುತ್ತೆ, ತಾಯಿಯ ಆ ಒಂದು ಬರಹಕ್ಕೆ ಅವನಿಗೆ
ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದು ಏನಾಗ್ತಾವದ ಅವನು ಅಲ್ಲೇ ತೀರ್ಕೊಂಡ. ಅಂದ್ರೆ ಇಲ್ಲಿ ಬರಹ ಅಂತಂದ್ರೆ ನಾನು ಯಾಕೆ ಈ ಒಂದು ಅಂಶವನ್ನೇ ಇಲ್ಲಿ ಮೂಲ ಆಧಾರವಾಗಿ ತೆಗೆದುಕೊಂಡೆ, ಒಂದು ಈ ಪ್ರತಿಯೊಬ್ಬರ ಸಾಧ್ಯತೆಗಳು ಸಹ ಏನಾಗ್ತಾ ಹೋಗ್ತವೆ, ಹೆಚ್ಚಿಗೆ ಆಗಿರ್ತವೆ. ಹಾಗಾಗಿ ನಾವೇನ್ ಮಾಡ್ತಾ ಹೋಗ್ತದೆ, ಇಡೀ ಒಂದು ಸಮಾಜದಲ್ಲಿ ನಾವು ಬದುಕಬೇಕಂತಂದ್ರೆ ಏನಾಗ್ತವೆ, ಒಂದು ಪ್ರೀತಿ, ವಾತ್ಸಲ್ಯ, ಮಮತೆ, ನೋಡಿ ಇವೆಲ್ಲವುಗಳನ್ನು ನಾವೇನ್ ಮಾಡ್ತಾ ಹೋಗ್ಬೇಕಲ್ಲಿ. ಅದೇ ರೀತಿಯಾಗಿ ಮತ್ತೋರ್ವ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವ ಈ ದಿನದ ಮುಖ್ಯ ಅತಿಥಿಗಳಾಗಿರುವ ಆಲೇಶ್ ಅಭಿರಾರ್ಥಿಗಳು ಸನ್ಮಾನ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಮತ್ತೋರ್ವ ಗ್ರಾಮದ ಮುಖಂಡರಾಗಿರುವ ಕಲ್ಲೇಶಣ್ಣ ಅದೇ ರೀತಿವರೆಗೂ ನಿಮಗೆ ಉಪನ್ಯಾಸವನ್ನು ನೀಡಿದ ನಮ್ಮ ಮಹಾವಿದ್ಯಾಲಯದ ಉಪನ್ಯಾಸಕರಾಗಿರುವ ಮಹೇಶ್ ಸರ್ ಇವರು ಕೂಡ ತಮ್ಮ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ
ಒಂದೆರಡು ತುಂಬ ರೀಚಾರ್ಜ್ ಮಾಡಿಸ್ತೀರಾ? ಬೆಂಚೋಳ ಕೊಂచెం ಬೆಂಚೋಳ ಚಾಣ ಕರೆಕ್ಟ್
ತೋರಿಸಿ. ಹಾಂ ನಾ ಟೀಚರ್ಗೆ ಅಷ್ಟೇ ಮಾತಂತ. ಯಾರಿದ್ರ ಯಾರಿಲ್ಲ? ಮಕ್ಕಳಿಗೆ ಟ್ಯಾಕ್ಸ್ ಬಿಡ್ರಲ್ಲಿ. ಎಲ್ಲರೂ ಕೃಷಿ ಅಂತ ಆಗ್ತಾರೆ, ನೀನು ನೋಡಿದ್ರೆ ಕಾಣಿಸಂಗಿಲ್ಲ.